ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕ್ಲೀನಾಗಿ ಕಾಣ್ತಾ ಇಲ್ಲ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ಸ್ಯಾಂಡ್ರೆ ಒಂದು ಶಾಲೆಯಲ್ಲಿ ಫಂಕ್ಷನ್ ಉಂಟು. ನಾನು ಸಿಯಾನ ಹೋಗ್ತಾ ಇದ್ದೇವೆ. ಸ್ಯಾಂಡ್ರೆಯನ್ನು ಬಿಟ್ಟು ಬಂದಿದ್ದೇನೆ. ಸೊ ಫುಡ್ಡೆಲ್ಲ ಮಾಡಿ ಕೊಡಲಿಕ್ಕಿತ್ತು, ಏನೇನಾದರೂ ತಿಂಡಿ ಎಲ್ಲ ಮಾಡಿ ಕೊಡಲಿಕ್ಕಿತ್ತು. ಸೊ ನಾನು ಅದೇ ಹಲಸಿನ ಹಣ್ಣಿದು ಅರಿಶಿನ ಇದ್ರದ್ದು ಇದು ಮಾಡಿ ಕೊಟ್ಟಿದ್ದೇನೆ. ಗಟ್ಟಿ ಅಂತ ಹೇಳ್ತಾರೆ, ಅದು ಮಾಡಿ ಕೊಟ್ಟಿದ್ದೇನೆ. ಸೊ ನೀವು ಕೂಡ ಬನ್ನಿ ಅಂತ ಹೇಳಿದ್ದಾರೆ, ಎಲ್ಲರೂ ಬರ್ತಾರಲ್ಲ. ಸೊ ನನ್ನ ಸ್ಯಾಂಡ್ರೆ ನಾವು ಬರೋದಿದ್ದರೆ ಬೇಜಾರಾಗ್ತದೆ. ಸೊ ಅದಕ್ಕೋಸ್ಕರ ನಾನು ಸಿಯಾನ ಹೋಗ್ತಾ ಇದ್ದೇವೆ. ಸಿಯಾನ ಇಲ್ಲಿದ್ದಾಳೆ ನೋಡಿ, ಹೀಗೆ ರೆಡಿ ಆಗಿದ್ದಾಳೆ ಸಿಯಾನ. ನಾನು ಈ ಥರ ರೆಡಿ ಆಗಿದ್ದೇನೆ ನೋಡಿ. ಸೊ ಹೋಗ್ತೇವೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೇನೆ. ಸೊ ಹೇಗೆಲ್ಲ ಪ್ರೋಗ್ರಾಮ್ ಎಲ್ಲ ಆಗ್ತದಂತೇಳಿ ವಿಡಿಯೋ ಮಾಡ್ತೇನೆ, ಟ್ರೈ ಮಾಡ್ತೇನೆ. ಸೊ ಅಲ್ಲಿವರೆಗೆ ವಿಡಿಯೋನ ನೋಡಿ, ಎಂಡ್ವರೆಗೆ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹೋಗ್ತೇವೆ ಈಗ. ಯಾರು ಬರ್ತಾರಂತ. ಸೊ ನಾನು ನೇಬರೆಲ್ಲ ಹೋಗ್ತಾ ಇದ್ದೇವೆ. ಅವ್ರು ಬರ್ತಾರೆ ಈಗ 12 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ಸೊ ನಾನು 15 ನಿಮಿಷ ಕಡಿಮೆ ಇರುವಾಗ ಬನ್ನಿ ಅಂತ ಹೇಳಿದ್ದೇನೆ. ಸೊ ನೋಡಿ 15 ನಿಮಿಷ ಕಡಿಮೆ ಉಂಟು, ಈಗ ಬರ್ಬೋದು. ಸೊ ಹೋಗುವಾಗ ವಿಡಿಯೋ ಮಾಡ್ತೇನೆ. ಸೊ ನಾನು ಇನ್ನೂ ರೆಡಿ ಆಗಲಿಲ್ಲ. ಸೊ ಬಟ್ಟೆ ಹಾಕಿ ತಲೆ ಒಂದೇ ಬಾಚಿದ್ದಷ್ಟೇ. ಸೊ ಬನ್ನಿ ಹೋಗುವ. ನಾನು ಸಿಯಾನ ಹೋಗ್ತಾ ಇದ್ದೇವೆ. ಸಿಯಾನ ಇಲ್ಲಿ ಏನೋ ಮಾಡ್ತಾ ಇದ್ದಾನೆ. ಬೀಗ ಹಾಕಿದೆ. ಅವರು ಬರುವವರೆಗೆ ಕಾಯ್ತಾ ಇದ್ದೇನೆ. ಅವರು ಬರ್ತಾರಂತ ಹೇಳಿದ್ದಾರೆ. ಸೊ ನಿಲ್ಲಿ ಹೋಗಬೇಡಿ ಅಂತ ಹೇಳಿದ್ದಾರೆ. ಸೊ ನಿಂತಿದ್ದೇನೆ ನೋಡಿ ಅವ್ರು ಬರುವವರೆಗೆ. ಈಗ ಹೋಗಲಿಕ್ಕೆ ಫಂಕ್ಷನ್ ಪ್ರೋಗ್ರಾಮ್ ಇದೆ ಅಂತೆ. ಸೊ ನೋಡಿಕೊಂಡು ಬರುವ, ಏನಿಲ್ಲ ಅಂತೇಳಿ ಇದ್ದೇವೆ. ನಾನು ಸಿಯಾನ ಬಾ ಹೋಗ ನೋಡಿ. ಯುವಕ ಮಂಡಲ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲೇ ಇರೋದು ಪ್ರೋಗ್ರಾಮ್. ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂತಿದ್ದಾರೆ. ಸ್ಯಾಂಡ್ರಿಯ ಶಾಲೆಗೆ ಬಂದಿದ್ದೇವೆ. ಇಲ್ಲಿ ಸಿಯಾನ ಇರ್ತಾರೆ. ಇಲ್ಲಿ ಸ್ವಲ್ಪ ಶಾಲೆಯಲ್ಲಿ ಮಕ್ಕಳಿಗೆ 12ವರೆಗೆ ಊಟ ಕೊಡ್ತಾರೆ. ಇವತ್ತು ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಸೇಮ್ 12ವರೆಗೆ ಊಟ ಕೊಟ್ಟಿದ್ದಾರೆ. ಸೊ ಎಲ್ಲ ಊಟ ಮಾಡ್ತಾ ಇದ್ದಾರೆ ಮಕ್ಕಳು. ಊಟ ಮಾಡ್ತಿದ್ದೀರಾ? ಮಾಡಿ ಮಾಡಿ. ಶಂಡಿ ಊಟ ಮಾಡಿ. ಇನ್ನು 3ವರೆಗೆ ಬರಲಿಲ್ಲಲ್ಲ. ಎಲ್ಲರೂ ಇವನು ನೋಡಿ ಆಟ ಆಡ್ತಾ ಇದ್ದಾನೆ. ಶ್ರೇಯಸ್ ಹಾಯ್ ಮಾಡು. ಶಾಲೆ ರಜೆ ಅಂತ ಶ್ರೇಯಸ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂತಿದ್ದಾರೆ.
ಸಾಹಿತ್ಯ ಸಾಹಿತ್ಯಕ್ಕೊಂದು ಲೈಕ್ ಮಾಡಿ ಹೇಳು. ಸಾಹಿತ್ಯ ಸ್ಯಾಂಡ್ರಿಯಾ, ಇವಳು ನನ್ನ ಸ್ಯಾಂಡ್ರಿಯಾ, ಇವಳು ನನ್ನ ಸಾಹಿತ್ಯ. ಫ್ರೆಂಡು ಒಂದು ಹೊಸತ್ತು ರೆಸಿಪಿ ಮಾಡ್ತಾ ಇದ್ದಾರೆ. ಏನಂತಾರೆ ಇದಕ್ಕೆ? ಗಾರ್ಗಿ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇಂಥದ್ದು ಗ್ರ್ಯಾಂಡ್ರಿ ಮಾತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲದ್ರೆ ಮಿಕ್ಸಿ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಇದನ್ನು ರುಬ್ಬಲಿಕ್ಕೆ ಹಾಕಬೇಕು. ಈಗ ಅಕ್ಕಿನ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದಾರೆ. ವೈಟ್ ಕಲರ್ ಅಕ್ಕಿ ಸ್ಟೋರಲ್ಲಿ ಕೊಡ್ತಾರೆ ನೋಡಿ, ಈ ಥರ ವೈಟ್ ಕಲರ್ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ನೆನೆಸಿಟ್ಕೋಬೇಕು. ಒಂದು 2 ತಾಸು ನೆನೆಸಿಟ್ಕೋಬೇಕು. ಇದು ಉದ್ದ ಇತ್ತು ಅಕ್ಕಿ, ಇದು ಹೀಗೇಕೆ ನುಚ್ಚು ಥರ ಇದೆ ಅಂತ ಅನ್ಕೋಬೇಡಿ, ಚಿಕ್ಕದು. ಅವ್ರು ಹೀಗೆ ಪ್ರೆಸ್ ಮಾಡಿ ತಿಕ್ಕಿದ್ದಾರೆ ಅದನ್ನು, ಅದಕ್ಕೆ ಅದು ಈ ಥರ ಆಗಿದೆ ನೋಡಿ, ರವ ಥರ. ಸೊ ಹೀಗೆ ಇದನ್ನು ನೀರು ಸಾಸರು ಮಾಡಿಕೊಂಡು ಗ್ರೈಂಡ್ರಿಗೆ ಹಾಕ್ಕೋಬೇಕೀಗ. ಇದಕ್ಕೆ ನಾವು ಹಲಸಿನನ್ನು ಮಿಕ್ಸ್ ಮಾಡ್ತೇವೆ. ಸೊ ಹೇಗೆ ಮಾಡ್ತಾರೆ ಅಂತ ಅವ್ರು ತೋರಿಸ್ತಾರೆ, ನನಗೆ ಗೊತ್ತಿಲ್ಲ. ಸೊ ಹಾಕುವಾಗ ತೋರಿಸ್ತಾನೆ. ನಮ್ಮ ಗಿಡದ್ದೆ ಹಲಸಿನನ್ನು ಹಾಕ್ತಾ ಇದ್ದಾರೆ ನೋಡಿ, ಬಿಳಿ ಕಲರ್ ವೈಟ್ ಕಲರ್ ನೋಡಿ. ಹಾಕು. ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ನಾನು. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ನೀವು, ಆಯ್ತಾ? 2 ಅಲ್ಲ 3 ಅಂತ. ಬಿಡು ಚಿನ್ನ, ಬಿಡು ನೀನು. ನಾನು ಹಾಕ್ತಾ ಇದ್ದಾರೆ. ಹಲಸಿನನ್ನಿಂದ ತುಂಬ ರೆಸಿಪಿ ಮಾಡ್ಬೋದು ನಾವು. ಸೊ ನೋಡಿ, ಇವರಿಗೆಲ್ಲ ಗೊತ್ತುಂಟು. ಅವಳಿಗೊಂದು ಕೊಡು, ಹೋಗ್ಲಿ ಅವಳು ಇಲ್ಲಿಂದ. ಹೋಗಿ ಬರ್ರಿ. ಹಾಕು. ಏಲಕ್ಕಿ ಲವಂಗ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ತಾ ಇದೆಯಾ? 5 ಸಾಲ್ಟ್ ಹಾಕ್ತಾ ಇದ್ದಾರೆ 1 ಸ್ಪೂನು. ಸೊ ಈ ಥರ ಹಾಕ್ಬೇಕು ಮಿಕ್ಸು. ಇದಕ್ಕೆ ನೀರು ಮಿಕ್ಸ್ ಮಾಡಬೇಡಿ. ಸೊ ಹೀಗೇನೆ ಮಿಕ್ಸ್ ಆಗಬೇಕು. ನೀರು ಮಿಕ್ಸ್ ಮಾಡಿದರೆ ಹೋಯ್ತು, ಆಗೋದಲ್ಲ. ಈಗ ಬೆಲ್ಲ ಹಾಕ್ತಾರೆ. ಹಲಸಿನನ್ನು ಚಿಕ್ಕದು ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದ್ರೆ ನಾವು ಹಾಗೆ ಹಾಕಿದ್ವಿ, ಮತ್ತೆ ತೆಗೆದು ಮತ್ತೆ ಚಿಕ್ಕ ಪೀಸ್ ಮಾಡಿದ್ವಿ. ಹಾಕ್ತಾ ಇದ್ದಾರೆ ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರು ನೋಡಿ. ಹೀಗೆ ಆಗಬೇಕು, ಸ್ವಲ್ಪ ಹೀಗೆ ಗಟ್ಟಿ ಆಗಬೇಕು, ಸ್ಮೂತಾಗಿ ಗಟ್ಟಿ ಆಗಬೇಕು ನೋಡಿ. ಈ ಥರ ಆಗಬೇಕು ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಇದು ಮಾಡಬೇಕು. ಆಗ ವಿಡಿಯೋ ಮಾಡಿ ತೋರಿಸ್ತೇನೆ. ಕೊಬ್ಬರಿ ಎಣ್ಣೆ ನೋಡಿ, ಕೊಕೊನೆಟ್ ಆಯಿಲು ನಮ್ಮ ಗಿಡದ್ದೇ. ಸೊ ನಾವು ಹಾಕ್ತಾ ಇದ್ದೇವೆ. ಎಣ್ಣೆ ಬಿಸಿ ಆಗ್ತಾ ಇದೆ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಹಾಗೆ ಒಂದೊಂದೇ ಬಿಡಬೇಕು. ಸೊ ನೋಡಿ, ಹೀಗೆ ಸೇಮ್ ಲಾಡು ಥರನೇ ಆಗ್ತದೆ ಇದು. ಸಾರಿ ಏನು ಬಜ್ಜಿ ಈ ಥರ ಮೇಲೆ ತೋರಿಸು. ತುಂಬ ಒಳ್ಳೆಯದಾಗಿದೆ. ನೀವು ಸರ ಒಂದು ಸರಿ ಟ್ರೈ ಮಾಡಿ ನೋಡಿ. ಸೂಪರ್. ನೋಡಿ ಹೀಗಾಗಿದೆ ಕೊನೆಗೆ ನೋಡಿ, ಈ ಥರ ಫುಲ್ ಆಗಿದೆ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್.